ತುಂಬಾ ಸ್ಕ್ಯಾಮ್ಸ್ ಕೂಡ ಆಗುತ್ತೆ ಇಲ್ಲಿ. ಜರ್ಮನಿನಲ್ಲಿ ಇಂಗ್ಲಿಷ್ ಬಂದ್ರೆ ಸಾಕು, ಕೆಲಸ ಆಗಿಲ್ಲ ಅಂತಂದ್ರೆ ಮಾಡಕ್ಕಾಗಲ್ಲ ಅಂದ್ರೆ ದುಡ್ಡು ಕೊಟ್ರೆ ಸಾಕು ಬಂದ್ಬಿಟ್ಟು ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಸೊ ಇವತ್ತು ನಾನು ನಿಮ್ಮ ಜೊತೆ ಜರ್ಮನಿಗೆ ಬಂದ ತಕ್ಷಣ ಇನಿಷಿಯಲಿ ಏನೆಲ್ಲ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ಬೋದು ಮತ್ತು ಅದನ್ನು ಯಾವ ರೀತಿ ಪ್ರಾಬ್ಲಮ್ನ ನಾವು ಸಾರ್ಟ್ ಔಟ್ ಮಾಡ್ಕೋಬೇಕು, ಸಾಲ್ವ್ ಮಾಡ್ಕೋಬೇಕು ಅನ್ನೋ ವಿಷಯನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತೀನಿ. ವಿಷಯ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ವಾಚ್ ಮಾಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ನೋಡೋಣ ಜರ್ಮನಿನಲ್ಲಿ ಬಂದ ತಕ್ಷಣ ಇನಿಷಿಯಲ್ ಡೇಸಲ್ಲಿ ಏನೆಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ಅಂತ. ಸೊ ಇವಾಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ಅಂತ ಆದರೆ ಬನ್ನಿ ವಿಷಯಕ್ಕೆ ಬರೋಣ. ಸೊ ಜರ್ಮನಿಗೆ ಬಂದ ತಕ್ಷಣ ಫಸ್ಟ್ ನಾವು ಫೇಸ್ ಮಾಡೋ ಪ್ರಾಬ್ಲಮ್ಮೇ ಅಕೊಮಡೇಷನ್ ಅಂತಂದರೆ, ಈಗ ಸ್ಟೂಡೆಂಟ್ಸ್ ಆಗಲಿ ಅಥವಾ ಜಾಬ್ ಮೇಲೆ ಜರ್ಮನಿಗೆ ಬರೋರಾಗಲಿ ಯಾರೇ ಆಗಲಿ, ನಾವು ಅಲ್ಲಿಗೆ ಹೋದ್ಮೇಲೆ ಉಟ್ಕೊಳ್ಳೋಣ ಅನ್ನೋ ಮೈಂಡ್ ಸೆಟ್ ಇಟ್ಕೊಂಡಿದ್ರೆ ಅದನ್ನು ತಲೆಯಿಂದ ಇವಾಗಲೇ ತೆಗ್ಬಿಡಿ. ಯಾಕಂತಂದರೆ ಜರ್ಮನಿನಲ್ಲಿ ನಾವು ಅಕೊಮಡೇಷನ್ ಸರ್ಚ್ ಮಾಡೋದು ಅಷ್ಟು ಈಸಿ ಇಲ್ಲ ಮತ್ತು ತುಂಬ ಸ್ಕ್ಯಾಮ್ಸ್ ಕೂಡ ಆಗುತ್ತೆ ಇಲ್ಲಿ. ಸೊ ಫಸ್ಟ್ಲಿ ಬಂದು ಸ್ಟೂಡೆಂಟ್ಸಿಗೆ ಹೇಳ್ತೀನಿ ಯಾವ ಥರ ನೀವು ಅಕೊಮಡೇಷನ್ ಸರ್ಚ್ ಮಾಡ್ಕೋಬೇಕು ಅಂತ. ಸೊ ನೀವು ಯೂನಿವರ್ಸಿಟಿ ಸಿಕ್ಕಿದ ತಕ್ಷಣ ನಿಮ್ಮ ಯೂನಿವರ್ಸಿಟೀಸ್ದೇ ಸೋಷಿಯಲ್ ಮೀಡಿಯಾ ಪೇಜಸ್ ಇರುತ್ತೆ. ನೀವು ಅಲ್ಲೋಗಿ ಪೋಸ್ಟ್ ಮಾಡೋದ್ರ ಮುಖಾಂತರ ನೀವು ಅಕೊಮಡೇಷನ್ನ ಸರ್ಚ್ ಮಾಡ್ಕೋಬೋದು. ಆಲ್ಸೋ ನಿಮಗೆ ಲೊಕೇಶನ್ ವೈಸ್, ಈಗ ನಿಮಗೆ ಯೂನಿವರ್ಸಿಟಿ ಸಿಕ್ಕಿದೆ ಅಂತಂದರೆ ಬರ್ಲಿನಲ್ಲಿದೆ ನಿಮ್ಮ ಯೂನಿವರ್ಸಿಟಿ ಅಂದರೆ ಆ ಲೊಕೇಶನ್ ವೈಸು ಸ್ಟೂಡೆಂಟ್ಸಿಗೆ ಅಕೊಮಡೇಷನ್ ಸರ್ಚ್ ಮಾಡಲಿಕ್ಕೆ ಆ್ಯಪ್ಸ್ ಇರ್ತವೆ. ಈಗ ಬರ್ಲಿನಿ ಅಂತಂದರೆ ಓಬೋ ಅಂತ ಒಂದು ಆ್ಯಪ್ ಇದೆ, ಆ ಆ್ಯಪ್ ಮುಖಾಂತರ ನೀವು ಅಕೊಮಡೇಷನ್ ಸರ್ಚ್ ಮಾಡ್ಕೋಬೋದು. ಇದೇ ರೀತಿ ಪರ್ಟಿಕ್ಯುಲರ್ ಸಿಟಿಗಳಿಗೂ ಇರುತ್ತೆ. ನೀವು ಗೂಗಲ್ ಸರ್ಚ್ ಮಾಡಿ ಆ ಸಿಟಿನಲ್ಲಿ ಅಕೊಮಡೇಷನ್ ಸರ್ಚ್ ಮಾಡಲಿಕ್ಕೆ ಯಾವ್ಯಾವ ಆ್ಯಪ್ಸ್ ಇದ್ದಾವೆ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಆ ಆ್ಯಪ್ಸ್ ಮುಖಾಂತರ ನೀವು ಕೂಡ ಅಕೊಮಡೇಷನ್ ಸರ್ಚ್ ಮಾಡ್ಕೋಬೋದು. ಇದು ಇಲ್ಲ ಅಂತಂದರೆ ನಿಮ್ಮ ಸೀನಿಯರ್ಸು ಅಥವಾ ಸ್ಟೂಡೆಂಟ್ ಅಸೋಸಿಯೇಷನ್ನು ಕೂಡ ಹೆಲ್ಪ್ ಮಾಡ್ತಾರೆ ನಿಮಗೆ ಅಕೊಮಡೇಷನ್ ಸರ್ಚ್ ಮಾಡಲಿಕ್ಕೆ. ಆಲ್ಸೋ ಅಕೊಮಡೇಷನ್ ಸರ್ಚ್ ಮಾಡುವಾಗ ಹುಷಾರಾಗಿರಬೇಕು, ಯಾಕೆಂದರೆ ತುಂಬ ಕಡೆ ಸ್ಕ್ಯಾಮ್ಸ್ ಕೂಡ ಆಗುತ್ತೆ. ನೀವು ಅಮೌಂಟ್ ಪೇ ಮಾಡೋಕ್ಕೂ ಮುಂಚೆ ಅವರು ಜೆನ್ಯೂನ್ ಇದೆಯಾ ಅದು ಅಕೊಮಡೇಷನ್ನು ಅನ್ನೋದೆಲ್ಲ ನೀವು ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ. ಸೊ ಇವಾಗ ಜಾಬ್ ಮೇಲೆ ಬರ್ತಿದ್ರೆ ಜರ್ಮನಿಗೆ ನೀವು ಯಾವ ಥರ ಅಕೊಮಡೇಷನ್ ಸರ್ಚ್ ಮಾಡಬೇಕು ಅಂತಂದರೆ, ನಿಮಗೆ ಕೆಲವು ಕಂಪ್ನಿಗಳು ಅಕೊಮಡೇಷನ್ ಇನಿಷಿಯಲಿ ಹೆಲ್ಪ್ ಮಾಡ್ತಾರೆ. ಲೈಕ್ ಒಂದು 6 ಮಂತು ಅಥವಾ 3 ಮಂತು ಅವ್ರು ನಿಮಗೆ ಅಕೊಮಡೇಷನ್ ಪ್ರೊವೈಡ್ ಮಾಡ್ತಾರೆ. ಸೊ ನೀವು ಇಲ್ಲಿಗೆ ಬಂದ ಮೇಲೆ ನೀವು ಅಕೊಮಡೇಷನ್ನ ಸರ್ಚ್ ಮಾಡ್ಕೋಬೋದು. ಲೈಕ್ ಇಮೋಸ್ಕಾಟ್ ಅಂತ ಆ್ಯಪ್ ಇದೆ, ಇಬೇ ಅಂತ ಇದೆ, ಈ ಥರನೂ ತುಂಬ ಆ್ಯಪ್ಸ್ ಇದ್ದಾವೆ. ಆ ಆ್ಯಪ್ ಮುಖಾಂತರ ನೀವು ಅಕೊಮಡೇಷನ್ ಸರ್ಚ್ ಮಾಡ್ಕೋಬೋದು. ಇನ್ನು ಕೆಲವು ಕಂಪ್ನೀಸ್ಗಳು ಸ್ಪಾನ್ಸರ್ ಮಾಡಲ್ಲ, ಬಟ್ ಹೆಲ್ಪ್ ಮಾಡ್ತಾರೆ. ಯಾರಾದರೂ ನಿಮಗೆ ಗೈಡೆನ್ಸಿಗೆ ಪ್ರೊವೈಡ್ ಮಾಡ್ತಾರೆ ಅಕೊಮಡೇಷನ್ ಸರ್ಚ್ ಮಾಡೋಕ್ಕೆ. ನಮಗೆ ಅದೇ ರೀತಿ ಆಗಿದ್ದು, ಕಂಪ್ನಿ ಕಡೆಯಿಂದ ಒಬ್ಬರು ಗೈಡ್ ಥರ ಕೊಟ್ಟಿದ್ರು. ಅವ್ರು ನಮಗೆ ಟೆಂಪ್ರವರಿಯಾಗಿ 3 ತಿಂಗಳು ಒಂದು ಬೋರ್ಡಿಂಗ್ ಹೌಸ್ ಅಂತ ಒಂದು ಮನೇಲಿ 3 ತಿಂಗಳು ನಮಗೆ ಟೆಂಪ್ರವರಿಯಾಗಿ ಮನೆ ಸಿಕ್ಕಿತ್ತು. ಆಲ್ಸೋ ನಮಗೆ ಯಾವ ಥರ ಸ್ಕ್ಯಾಮ್ ಆಯಿತು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾವು 3 ಮಂತು ಬೋರ್ಡಿಂಗ್ ಹೌಸಲ್ಲಿ ಇದ್ವಿ. ನೆಕ್ಸ್ಟ್ ನಾವು ಮನೆ ಸರ್ಚ್ ಮಾಡಬೇಕಿತ್ತಲ್ಲ ನಮಗೆ, ಆವಾಗ ಸರ್ಚ್ ಮಾಡುವಾಗ ಆನ್ಲೈನಲ್ಲಿ ನಮಗೆ ಒಂದು ಮನೆ ಇಷ್ಟ ಆಯಿತು. ಆ ಓನರ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವ್ರಂದ್ರು ನಾವೆಲ್ಲೋ ಬೇರೆ ಕಡೆ ಇದ್ದೀವಿ, ಸೊ ನಿಮ್ಗೆ ಮನೆ ಇಷ್ಟ ಆಗಿತ್ತು ಅಂದರೆ ನೀವು ಪೇ ಮಾಡಿ ನಾವು ಕೀನ ಪೋಸ್ಟ್ ಮಾಡ್ತೀವಿ ನಿಮಗೆ ಅಂತಂದರು. ಸೊ ನಾವು ಇನಿಷಿಯಲಿ ಹೊಸ್ದಾಗಿ ಬಂದಿರೋದ್ರಿಂದ ನಮಗೇನದು ಸ್ಕ್ಯಾಮಾ ಏನು ಅಂತ ಗೊತ್ತಿಲ್ಲ. ಸರಿ ಆಯಿತು ಅಂತ ನಾವು ಒಪ್ಕೊಂಡು ಆಮೇಲೆ ಫ್ರೆಂಡಿಗೆ ಈ ವಿಷಯ ಶೇರ್ ಮಾಡಿದಾಗ ಅವ್ರಂದ್ರು, ಯಾಕೆಂದರೆ ಅವರು ಜರ್ಮನಿಲಿ ಆಲ್ಮೋಸ್ಟ್ 7 ಇಯರಿಂದ ಇದ್ದಾರೆ, ಅವ್ರಿಗೆ ಗೊತ್ತಿತ್ತು. ಅವರಂದು ಇದೆಲ್ಲ ಸ್ಕ್ಯಾಮು, ಇದಕ್ಕೆ ಈ ಥರ ಎಲ್ಲ ಹೋಗಬೇಡಿ ಅಂತ. ಸೊ ನೀವು ಅಷ್ಟೇ ಸ್ಟೂಡೆಂಟ್ಸ್ ಆಗಲಿ ಅಥವಾ ಜಾಬ್ ಮೇಲೆ ಜರ್ಮನಿಗೆ ಬರ್ತಿರೋರಾಗಲಿ, ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವು ಹೋಗಿ ಆ ಪ್ಲೇಸ್ನ ಅಥವಾ ಮನೇನ ನೋಡೋವರೆಗೂ ನೀವು ಕನ್ಫರ್ಮ್ ಮಾಡಬೇಡಿ ಮತ್ತು ಪೇ ಮಾಡಬೇಡಿ. ಇಂಡಿಯಾಯಿಂದ ಬರೋಕ್ಕೂ ಮುಂಚೆನೇ ಅಕೊಮಡೇಷನ್ ತಗೋಬೇಕು ಅಂದರೆ ಏನು ಮಾಡೋದು ಅಂತಂದರೆ, ಅದೇ ಊರಲ್ಲೇ ನಿಮ್ಮ ಫ್ರೆಂಡ್ಸು ಅಥವಾ ಯಾರಾದರೂ ಇರ್ತಾರೆ, ಅವ್ರಿಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿ ಚೆಕ್ ಮಾಡೋಕ್ಕೆ ಹೇಳಿದ್ರು ಆಗುತ್ತೆ. ನೆಕ್ಸ್ಟ್ ಜರ್ಮನಿಗೆ ಬಂದ ತಕ್ಷಣ ನಾವು ಯಾರೇ ಆಗಲಿ, ಸ್ಟೂಡೆಂಟ್ ಆಗಲಿ ಜಾಬ್ ಮೇಲೆ ಬರೋರಾಗಲಿ ಫೇಸ್ ಮಾಡೋ ಪ್ರಾಬ್ಲಮ್ ಅಂತಂದರೆ ಲ್ಯಾಂಗ್ವೇಜ್. ನೀವು ಅನ್ಕೋಬೋದು ಜರ್ಮನಿನಲ್ಲಿ ಇಂಗ್ಲೀಷ್ ಬಂದರೆ ಸಾಕು ಮ್ಯಾನೇಜ್ ಮಾಡ್ಬೋದು ಅಂತ. ದೊಡ್ಡ ದೊಡ್ಡ ಸಿಟಿ ಲೈಕ್ ಮ್ಯೂನಿಕ್ಕು, ಬರ್ಲಿನು, ಹ್ಯಾಂಬರ್ಗು ಇಂಥ ಸಿಟಿಗಳಲ್ಲಿ ನಿಮಗೆ ಇಂಗ್ಲೀಷ್ ಮಾತಾಡೋರು ಸಿಗ್ತಾರೆ, ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಚಿಕ್ಕ ಚಿಕ್ಕ ಸಿಟಿಗಳು ಅಂಥ ಕಡೆ ಎಲ್ಲ ನಿಮಗೆ ಜರ್ಮನ್ ಗೊತ್ತಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಈಗ ನಾವೊಂದು ಯಾವುದಾದ್ರು ಒಂದು ಸೂಪರ್ ಮಾರ್ಕೆಟಿಗೆ ಹೋಗ್ತೀವಿ ಅಂದರೆ ಅಲ್ಲಿ ಯಾರು ನಿಮ್ಮ ಜೊತೆ ಇಂಗ್ಲೀಷಲ್ಲಿ ಮಾತಾಡಲ್ಲ. ರೆಸ್ಟೋರೆಂಟಿಗೆ ಹೋಗ್ತೀವಿ ಅಂದರೆ ಅಲ್ಲೂ ಕೂಡ ಯಾರು ನಿಮಗೆ ಇಂಗ್ಲೀಷಲ್ಲಿ ಆರ್ಡ್ರ್ ತಗೊಳಲ್ಲ. ಇಲ್ಲ ಈಗೊಂದು ರಿಲಯನ್ಸ್ ಡಿಜಿಟಲ್ ಥರನೇ ಇಲ್ಲೂ ಸ್ಯಾಟ್ರನ್ ಅಂತಿದೆ, ಅಲ್ಲಿ ಹೋಗ್ಬಿಟ್ಟು ನಾವೇನಾದ್ರು ಎನ್ಕ್ವೈರ್ ಮಾಡಬೇಕು ಅಂದ್ರೆ ಅಲ್ಲಿ ಯಾರು ನಿಮ್ಗೆ ಇಂಗ್ಲೀಷಲ್ಲಿ ಮಾತಾಡ್ಸಲ್ಲ. ಸೊ ಅಟ್ಲೀಸ್ಟ್ ಜರ್ಮನಿಲಿ ನಿಮಗೆ ಬೇಸಿಕ್ ಆದರೂ ಗೊತ್ತಿರಲೇಬೇಕು. ಸೊ ಬೇಸಿಕ್ ಗೊತ್ತಿರಬೇಕು ಅಂದರೆ ಜಸ್ಟ್ ಸರ್ಟಿಫಿಕೇಟ್ ಇದ್ದರೆ ಸಾಲದು, ನಿಮಗೆ ಮಾತಾಡೋಕ್ಕೆ ಬರಬೇಕು. ಇವನ್ ನಾವು ಆ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀವಿ, ಇವಾಗ ಜರ್ಮನ್ ಕಲಿತಾ ಇದ್ದೀವಿ ಇಲ್ಲಿಗೆ ಬಂದಮೇಲೆ.
ಸೊ ನಾವೆಲ್ಲ ಪೋಸ್ಟಲ್ ಸರ್ವಿಸ್ ಎಲ್ಲ ನೋಡಿದ್ದು ತುಂಬ ಚಿಕ್ಕವರಿದ್ದಾಗ ಅನಿಸುತ್ತೆ. ನಾವೊಂದು 3rd 5th ಈ ಟೈಮಲ್ಲೆಲ್ಲ ನಮಗೆ ಪೋಸ್ಟ್ ಬರ್ತಿತ್ತು, ಅದೆಲ್ಲ ಅಭ್ಯಾಸ ಇದೆ. ಅದಾದಮೇಲೆ ನಾವು ಸ್ವಲ್ಪ ಇಂಪ್ರೂವ್ ಆದ್ವಿ. ಸೊ ಪೋಸ್ಟ್ ಎಲ್ಲ ಕಮ್ಮಿ ಆಯಿತು. ಬಟ್ ಇಲ್ಲಿಗೆ ಬಂದಮೇಲೆ ನೀವು ಡೈಲಿ ಒಂದು ಪೋಸ್ಟ್ ನಿಮಗೆ ಬಂದೇ ಬರುತ್ತೆ. ಯಾಕಂತಂದರೆ ಇಲ್ಲಿ ಪ್ರತಿಯೊಂದು ವರ್ಕು ಪೇಪರಲ್ಲೇ ಇರುತ್ತೆ. ಸೊ ಪೇಪರ್ ವರ್ಕ್ ಭಾಳ ಇಲ್ಲಿ. ನೀವು ಡೈಲಿ ಬಂದುಬಿಟ್ಟು ನಿಮ್ಮದು ಪೋಸ್ಟ್ ಬಾಕ್ಸ್ನ ಚೆಕ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ನೀವೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ರು ನಿಮಗೆ ಅದ್ರ ಕನ್ಫರ್ಮೇಷನ್ ಆಗಲಿ, ಅಕೌಂಟ್ ನಂಬರ್ ಆಗಲಿ ಎಲ್ಲ ನಿಮಗೆ ಪೋಸ್ಟಲ್ಲೇ ಬರುತ್ತೆ. ಸೊ ನೀವು ಡೈಲಿ ಪೋಸ್ಟಲ್ಲೇ ಚೆಕ್ ಮಾಡಬೇಕು. ಏನೇ ಒಂದು ಈಗ ಸಿಟಿ ರಿಜಿಸ್ಟ್ರೇಷನ್ ಆಗಲಿ, ಅದಕ್ಕೂ ಕೂಡ ಒಂದು ಕನ್ಫರ್ಮೇಷನ್ ಆಗಲಿ, ನೀವು ಯಾವುದೇ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡ್ಕೊಂಡಿದ್ರು ಅಪಾಯಿಂಟ್ಮೆಂಟ್ ಕನ್ಫರ್ಮೇಷನ್ ಕೂಡ ನಿಮಗೆ ಪೋಸ್ಟ್ ಮುಖಾಂತರ ಬರುತ್ತೆ. ಸೊ ಏನೇ ಆಗಲಿ ಪೇಪರ್ ವರ್ಕ್ ಭಾಳ. ನೀವು ಅದಕ್ಕೆ ಒಂದು ಫೈಲ್ ಕೂಡ ರೆಡಿ ಮಾಡ್ಕೋಬೇಕು. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ಡೈಲಿ ನೀವು ಪೋಸ್ಟ್ ಬಾಕ್ಸ್ ಚೆಕ್ ಮಾಡ್ಕೊಳೋ ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಸೊ ನಮ್ಮ ಇಂಡಿಯಾದಲ್ಲೆಲ್ಲ ಹೆಂಗೆ ಅಂತಂದರೆ ನೈಬರ್ಸ್ ಅಂತಂದರೆ ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ಥರ ಇದ್ಬಿಡ್ತಾರೆ. ಸೊ ಲೋನ್ಲಿನೆಸ್ ಅನ್ನೋದು ನಮಗೆ ಇರಲ್ಲ ಯಾವುದೇ ಹೊಸ ಊರಿಗೆ ಹೋದರೆ. ಬಟ್ ಇಲ್ಲಿ ಅಂತಂದರೆ ನಿಮ್ಗೆ ಯಾರೂ ಫ್ರೆಂಡ್ ಆಗಲ್ಲ. ಆದರೂ ಕೂಡ ಜಸ್ಟ್ ಹಲೋ ಹಾಯ್ ಅಷ್ಟೇ ಅಂತಾರೆ. ನಾನು ಬಂದು 1 ವರ್ಷ ಆಯಿತು ಜರ್ಮನಿಗೆ. ನನ್ನ ನೈಬರ್ ಹತ್ರ ನಾನು ಹಲೋ ಅಂತ ಬಿಟ್ಟರೆ ಬೇರೆ ಏನೂ ಮಾತೇ ಆಡಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ನೀವು ಆದಷ್ಟು ಒಬ್ಬೊಬ್ಬರೇ ಇರೋದನ್ನ ಕಲಿಬೇಕಾಗುತ್ತೆ. ನಮ್ಮೂರಲ್ಲೆಲ್ಲ ಹೆಂಗಪ್ಪ ಅಂತಂದರೆ ಏನೇ ಒಂದು ಕೆಲಸ ಬೇಕಂದ್ರೂ ಕೈಗೊಬ್ರು ಕಾಲಿಗೊಬ್ರು ಸಿಗ್ತಾರೆ. ಈ ಕೆಲಸ ಆಗಿಲ್ಲ ಅಂತಂದರೆ ಮಾಡೋಕ್ಕಾಗಲ್ಲ ಅಂದರೆ ದುಡ್ಡು ಕೊಟ್ಟರೆ ಸಾಕು ಬಂದ್ಬಿಟ್ಟು ಮಾಡ್ತಾರೆ, ಇಲ್ಲ ಕಮ್ಮಿ ರೇಟಿಗೆ ಆಗೋಗುತ್ತೆ. ಬಟ್ ಇಲ್ಲೇನಪ್ಪ ಅಂತಂದರೆ ಯಾರೂ ಸಿಗಲ್ಲ. ಮೇಡ್ ಆಗಲಿ ಅಥವಾ ಒಂದು ಪ್ಲಂಬಿಂಗ್ ಕೆಲಸ ಆಗಲಿ ಏನೇ ಆಗಲಿ ನಾವೇ ಮಾಡ್ಕೋಬೇಕಾಗುತ್ತೆ. ಸಿಗ್ತಾರೆ, ಸಿಗಲ್ಲ ಅಂತಲ್ಲ. ಬಟ್ ಇಲ್ಲೇನಪ್ಪ ಅಂತಂದರೆ ಅವರ್ಲಿ ಬೇಸಿಸ್ ಪೇ ಇರುತ್ತೆ. ಅವ್ರಿಗೆ ನಾವು ಪೇ ಮಾಡ್ತಾ ಹೋದರೆ ನಮ್ಮ 1 ಮಂತ್ ಸ್ಯಾಲರಿ ಪೂರ್ತಿ ನಾವು ಕೆಲಸ ಮಾಡೋರಿಗೆ ಕೊಡಬೇಕಾಗುತ್ತೆ. ಸೊ ಇಲ್ಲಿಗೆ ಬಂದಮೇಲೆ ನಾವು ಎಷ್ಟು ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಾಗುತ್ತೆ. ಅಂದರೆ ನೀವು ಅಷ್ಟು ಇಂಡಿಪೆಂಡೆಂಟು ಕೂಡ ಆಗ್ತೀರಾ, ಎಲ್ಲ ರೀತಿಲೂ ಆಲ್ರೌಂಡರ್ ಆಗಿಬಿಡ್ತೀರಾ ಇಲ್ಲಿಗೆ ಬಂದಮೇಲೆ. ಇಲ್ಲಿ ಇನ್ನೊಂದೇನಪ್ಪ ಅಂತಂದರೆ ನಾವು ಇಲ್ಲಿಗೆ ಬಂದಮೇಲೆ ತುಂಬ ಪೇಷನ್ಸ್ ಅನ್ನೋದನ್ನ ಕಲಿಬೇಕು. ಯಾಕೆ ಅಂತಂದರೆ ಇಲ್ಲಿ ಅಫಿಷಿಯಲಿ ನಮ್ಗೆ ಏನೇ ಕೆಲಸ ಆಗಬೇಕು ಅಂತಂದರೆ ತುಂಬ ವೆಯ್ಟ್ ಮಾಡಿಸ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ನಾವೊಂದು ಇಂಟರ್ವ್ಯೂ ಕೊಟ್ಟಿದ್ದೀವಿ ಅಂತಂದರೆ ಅದು ರಿಸಲ್ಟ್ ಏನಾಗಿದೆ ಇಂಟರ್ವ್ಯೂದು ಅಂತ ಹೇಳೋಕ್ಕೇ ಮಿನಿಮಮ್ 1 ಮಂತ್ ತಗೊತಾರೆ. ಸೊ ತುಂಬ ಪೇಷನ್ಸ್ ಕಲಿಬೇಕು. ಇವಾಗ ಬ್ಲೂ ಕಾರ್ಡ್ದಾಗಲಿ ಅಥವಾ ರಿನ್ಯೂವಲ್ ಆಗಲಿ ಏನೇ ಆಗಲಿ ಅಫಿಷಿಯಲಿ ಕೆಲಸ ಅಂತೂ ಸಿಕ್ಕಾಪಟ್ಟೆ ಸ್ಲೋ ಇಲ್ಲಿ. ಸೊ ಪೇಷನ್ಸ್ ಇಲ್ಲ ಅಂದರೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನಾವು ಜರ್ಮನಿಗೆ ಬಂದ ಮೇಲೆ ಇನಿಷಿಯಲ್ ಡೇಸಲ್ಲಿ ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡಿದ್ವಿ, ಅದನ್ನ ಯಾವ ರೀತಿ ಸಾರ್ಟ್ಔಟ್ ಮಾಡ್ಕೋಬೇಕು ಅಂತಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.